ನೀಟ್ ಬೆನ್ನಲ್ಲೇ ಪಂಜಾಬ್ನಲ್ಲಿ ಫಾರ್ಮಸಿ ಸ್ಕ್ಯಾಮ್ ಬ್ಲೂಟೂತ್ ಮೂಲಕ ಹೈಟೆಕ್ ಕಾಪಿ ಕೇಜ್ರಿವಾಲ್ ವಿರುದ್ಧ ಹರಿಹಾಯ್ದ ಬಿಜೆಪಿ. ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮವನ್ನು ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಇನ್ನೊಂದೆಡೆ ಪಂಜಾಬ್ನಲ್ಲಿ ಫಾರ್ಮಸಿ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಫಾರ್ಮಸಿ ಎಕ್ಸಾಮ್ ಸ್ಕ್ಯಾಮ್ ಇನ್ ಪಂಜಾಬ್. ಭಾನುವಾರ ನಡೆದ ಫಾರ್ಮಸಿ ಆಫೀಸರ್ ನೇಮಕಾತಿ ಪರೀಕ್ಷೆಯಲ್ಲಿ ಕದ್ದು ಮುಚ್ಚಿ ಹೈಟೆಕ್ ಸಾಧನಗಳನ್ನು ಬಳಸಿ ಅಭ್ಯರ್ಥಿಗಳಿಗೆ ಕಾಫಿ ಕುಡಿಯಲು ಸಹಾಯ ಮಾಡ್ತಾ ಇದ್ದ ಅಂತಾರಾಜ್ಯ ವಂಚನೆ ಜಾಲವನ್ನು ಪಂಜಾಬ್ ಪೊಲೀಸರು ಬೆದರಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಮಾಸ್ಟರ್ ಮೈಂಡ್ ವೈರ್ಲೆಸ್ ಕಿಂಗ್ ಪಿನ್ಗಳು ಹಾಗೂ 28 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 35 ಜನರನ್ನ ಪೊಲೀಸರು ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಈ ಗ್ಯಾಂಗ್ ಸಿನಿಮಾ ಶೈಲಿಯಲ್ಲಿ ಸ್ಕ್ಯಾಮ್ ನಡೆಸಲು ಪ್ಲಾನ್ ಮಾಡಿತ್ತು. ಪರೀಕ್ಷಾ ಕೇಂದ್ರಕ್ಕೆ ಹೋದ ಆಯುಷ್ ಎಂಬ ಅಭ್ಯರ್ಥಿ ಪೆನ್ ಕ್ಯಾಮೆರಾ ಬಳಸಿ ಪ್ರಶ್ನೆ ಪತ್ರಿಕೆಯನ್ನ ರಹಸ್ಯವಾಗಿ ಫೋಟೋ ಹೊಡೆದು ಹರಿಯಾಣದಲ್ಲಿದ್ದ ಸಜ್ಜನ್ ಎಂಬಾತನಿಗೆ ವಾಟ್ಸ್ಆಪ್ ಮಾಡಿದ್ದ. ಅಲ್ಲಿಂದ ಪ್ರಶ್ನೆ ಪತ್ರಿಕೆಯು ಫರೀದ್ ಕೋಟ್ನ ರಹಸ್ಯ ಕಂಟ್ರೋಲ್ ರೂಮ್ನಲ್ಲಿದ್ದ ದೀಪಕ್ ಹಾಗೂ ಮಂಜಿತ್ ಸಿಂಗ್ ಕೈ ಸೇರ್ತಾ ಇತ್ತು. ಇವರಿಬ್ಬರು ತಕ್ಷಣವೇ ಅಭ್ಯರ್ಥಿಗಳಿಗೆ ಕಿವಿ ಭಾಗದಲ್ಲಿ ಧರಿಸಿದ್ದ ಪುಟ್ಟ ಬ್ಯಾಟರಿ ಚಾಲಿತ ವೈರ್ಲೆಸ್ ಬ್ಲೂಟೂತ್ ಮೈಕ್ರೋ ಡಿವೈಸ್ ಮೂಲಕ ನೇರವಾಗಿ ಉತ್ತರಗಳನ್ನು ಓದಿ ಹೇಳ್ತಾ ಇದ್ರು ಎಂದು ತಿಳಿದುಬಂದಿದೆ. ಫಜಿಲ್ಕಾದ ಪಾಲಿಟೆಕ್ನಿಕ್ ಕಾಲೇಜಿನ ನೌಕರ ಗುರುಮತ್ ಸಿಂಗ್ ಈ ಇಡೀ ಜಾಲದ ಮಾಸ್ಟರ್ ಮೈಂಡ್ ಎಂದು ತಿಳಿದುಬಂದಿದ್ದು, ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಅಭ್ಯರ್ಥಿಗಳಿಂದ ಕನಿಷ್ಠ 3.5 ಲಕ್ಷದಿಂದ ಗರಿಷ್ಠ 13 ಲಕ್ಷದವರೆಗೆ ಹಣ ಪಡೆದಿರುವ ಮಾಹಿತಿ ತಿಳಿದುಬಂದಿದೆ. ಪ್ರಶ್ನೆ ಪತ್ರಿಕೆ ಮೊದಲೇ ಲೀಕ್ ಆಗಿಲ್ಲ. ಪರೀಕ್ಷೆ ಪ್ರಾರಂಭವಾದ ಮೇಲೆಯೇ ಹೈಟೆಕ್ ಸಾಧನ ಬಳಸಿ ರಿಯಲ್ ಟೈಮ್ನಲ್ಲಿ ಉತ್ತರಗಳನ್ನು ಸಪ್ಲೈ ಮಾಡಲಾಗಿದೆ ಎಂದು ತನಿಖಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ಹರಡಿದ್ದ ಈ ಜಾಲದ ಮೇಲಿನ ತನಿಖೆ ಮುಂದುವರೆದಿದೆ. ಪಂಜಾಬ್ನ BFUHS ನಡೆಸಿದ 454 ಹುದ್ದೆಗಳ ಐ ಪರೀಕ್ಷೆಗೆ ಸುಮಾರು 7,000 ಅಭ್ಯರ್ಥಿಗಳು ಹಾಜರಾಗಿದ್ದರು. ಈಗ ಈ ಹಗರಣ ಬಯಲಾಗ್ತಾ ಇದ್ದಂತೆ ದೆಹಲಿಯ ನೀಟ್ ಪರೀಕ್ಷೆ ವಿಚಾರದಲ್ಲಿ ಹೋರಾಡುತ್ತಿದ್ದ ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಬಿಜೆಪಿ ಭಾರೀ ವಾಗ್ದಾಳಿಯನ್ನ ನಡೆಸಿದೆ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮದೇ ಆಡಳಿತವಿರುವ ಪಂಜಾಬ್ನಲ್ಲಿ ನಡೆದ ಈ ಹೈಟೆಕ್ ಸ್ಕ್ಯಾಮ್ ಬಗ್ಗೆ ಏಕೆ ಮೌನವಾಗಿದ್ದಾರೆ ಎಂದು ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯಾ ಪ್ರಹಾರ ನಡೆಸಿದ್ದಾರೆ. ಸಚಿವ ಮಂಜಿಂದರ್ ಸಿಂಗ್ ಸಿರ್ಸಾ ಕೂಡ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಆಪ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಿದ್ದಾರೆ.